ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಮಲಗಿರುವಾಗ ಕನಸುಗಳು ಬೀಳೋದು ಸಹಜವಾಗಿದೆ. ಕೆಲವು ಕನಸುಗಳು ಒಳ್ಳೆಯದನ್ನ ಸೂಚಿಸಿದರೆ ಇನ್ನೂ ಕೆಲವು ಕನಸುಗಳು ಕೆಟ್ಟದ್ದನ್ನ ಸೂಚಿಸುತ್ತವೆ. ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯ ಕನಸುಗಳು ಬಿದ್ದರೆ ನೀವು ಶ್ರೀಮಂತರಾಗುತ್ತೀರಿ ಎನ್ನುವ ಸೂಚನೆಯನ್ನ ನೀಡುತ್ತದೆ ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಉತ್ತಮ ಆರೋಗ್ಯಕ್ಕಾಗಿ ಒಳ್ಳೆಯ ನಿದ್ರೆ ಬಹಳ ಮುಖ್ಯ. ಬಹುತೇಕ ಸಮಯದಲ್ಲಿ ನಾವು ನಿದ್ರೆ ಮಾಡುವಾಗ ಒಂದು ಹಂತದಲ್ಲಿ ಕನಸು ಬೀಳೋದು ಸಹಜವಾಗಿದೆ. ಕೆಲವು ಮನಸ್ಸಿಗೆ ಮುದ ನೀಡುವ ಕನಸಾಗಿದ್ದರೆ, ಕೆಲವು ಆತಂಕ ಹೆಚ್ಚಿಸುವ ಕನಸುಗಳು ಆಗಿರಬಹುದು. ಹಲವು ಬಾರಿ ಕನಸಿನಲ್ಲಿ ಕೆಲವು ವಸ್ತುಗಳನ್ನು ಕಂಡರೆ, ಇನ್ನೂ ಕೆಲವು ಬಾರಿ ಕೆಲವು ಘಟನೆಗಳು ಕಣ್ಣ ಮುಂದೆ ಹಾದು ಹೋದಂತೆ ಭಾಸವಾಗುತ್ತದೆ. ಸ್ವಪ್ನಶಾಸ್ತ್ರದ ಪ್ರಕಾರ ಪ್ರತಿ ಕನಸಿನಲ್ಲಿ ಕೆಲವು ಸೂಚನೆಗಳು ಅಡಗಿವೆ. ಇದು ಮುಂಬರುವ ಘಟನೆಗಳನ್ನು ಸೂಚಿಸುತ್ತದೆ. ಸ್ವಪ್ನಶಾಸ್ತ್ರದಲ್ಲಿ ಪ್ರತಿ ಕನಸಿಗೆ ಸಂಬಂಧಿಸಿದ ಅರ್ಥವನ್ನ ಹೇಳಲಾಗಿದೆ. ಇದರಲ್ಲಿ ಹಣದ ಲಾಭ, ಯಶಸ್ಸಿನಂತಹ ಶುಭ ಘಟನೆಗಳನ್ನು ಸೂಚಿಸುವ ಇಂತಹ ಶುಭ ಕನಸುಗಳ ಬಗ್ಗೆಯೂ ತಿಳಿದುಕೊಳ್ಳೋಣ. ಒಳ್ಳೆಯ ಕನಸುಗಳು ಎಂದರೆ ಕನಸಿನಲ್ಲಿ ಕುದುರೆಯನ್ನ ನೋಡುವುದು. ಕನಸಿನಲ್ಲಿ ನೀವು ಕುದುರೆ ಸವಾರಿ ಮಾಡುವುದನ್ನು ನೋಡಿದರೆ ನಿಮ್ಮ ಮುಂಬರುವ ಜೀವನವು ತುಂಬಾ ಸಂತೋಷವಾಗುತ್ತದೆ. ಮತ್ತೊಂದೆಡೆ ಕುದುರೆ ವೇಗವಾಗಿ ಓಡುವುದನ್ನು ಕಂಡರೆ ನೀವು ಕೆಲವು ಪ್ರಮುಖ ಕೆಲಸಗಳಲ್ಲಿ ಸುಲಭವಾಗಿ ಯಶಸ್ಸನ್ನು ಪಡೆಯಲಿದ್ದೀರಿ ಎಂದರ್ಥ. ಹಾವನ್ನು ನೋಡುವುದು. ಕನಸಿನಲ್ಲಿ ಹಾವನ್ನು ಕಂಡರೆ ಇದು ಶೀಘ್ರದಲ್ಲೇ ಹಠಾತ್ ಹಣವನ್ನ ಪಡೆಯುವುದನ್ನು ಸೂಚಿಸುತ್ತದೆ. ಕನಸಿನಲ್ಲಿ ಹೊಸ ಬಟ್ಟೆಗಳನ್ನು ಧರಿಸುವುದು. ಅಂತಹ ಕನಸು ಉತ್ತಮ ಭವಿಷ್ಯವನ್ನ ಸೂಚಿಸುತ್ತದೆ. ಇದರಲ್ಲಿ ಸಂತೋಷ ಮತ್ತು ಸಮೃದ್ಧಿ ಎರಡೂ ಕಂಡುಬರುತ್ತದೆ. ಮರ ಹತ್ತುವುದು. ಕನಸಿನಲ್ಲಿ ನೀವು ಮರ ಹತ್ತುತ್ತಿರುವುದನ್ನು ಕಂಡರೆ ಅನಿರೀಕ್ಷಿತ ಮೂಲಗಳಿಂದ ಧನಪ್ರಾಪ್ತಿಯಾಗುವ ಸಂಕೇತವಿದು. ಮಹಿಳೆಯ ನೃತ್ಯ. ಕನಸಿನಲ್ಲಿ ಮಹಿಳೆ ನೃತ್ಯ ಮಾಡುವುದನ್ನು ಕಂಡರೆ ಇದು ಹಣದ ಲಾಭವನ್ನ ಸೂಚಿಸುತ್ತದೆ. ನೀರನ್ನು ಕುಡಿಯುವುದು ಅಥವಾ ನೀರಿನ ಮೇಲೆ ನಡೆಯುವುದು. ಕನಸಿನಲ್ಲಿ ನೀರು ಕುಡಿಯುವುದು ದೃಶ್ಯವನ್ನು ಕಂಡರೆ ನಿಮ್ಮ ಹಳೆಯ ಬಾಕಿ ಹಣವನ್ನ ಹಿಂತಿರುಗಿಸುವಿರಿ. ಒಂದರ್ಥದಲ್ಲಿ ಸಾಲ ತೀರಿಸುವಿರಿ. ಅದೇ ಸಮಯದಲ್ಲಿ ಸ್ವತಃ ನೀರಿನ ಮೇಲೆ ನಡೆಯುವುದನ್ನು ನೋಡುವುದರಿಂದ ಉತ್ತಮ ಯಶಸ್ಸಿನ ಅಥವಾ ಸ್ಥಾನವನ್ನ ಸಾಧಿಸುವ ಬಲವಾದ ಯೋಗದ ಸಂಕೇತವಾಗಿರಬಹುದು. ಕನಸಿನಲ್ಲಿ ಜೇನುಗೂಡು. ಕನಸಿನಲ್ಲಿ ಜೇನುಗೂಡನ್ನು ನೋಡುವುದು ಕೂಡ ಆಕಸ್ಮಿಕ ಧನಪ್ರಾಪ್ತಿಯಾಗುವುದನ್ನು ಸೂಚಿಸುತ್ತದೆ. ಕನಸಿನಲ್ಲಿ ದೇವತೆಯನ್ನ ನೋಡುವುದು. ಕನಸಿನಲ್ಲಿ ದೇವತೆಯನ್ನ ಕಾಣುವುದನ್ನು ತುಂಬಾ ಶುಭ ಎಂದು ಹೇಳಲಾಗುತ್ತದೆ. ಇದು ಅಪಾರ ಸಂಪತ್ತಿನ ಜೊತೆಗೆ ಸಂತೋಷವನ್ನ ಪಡೆಯುವ ಸಂಕೇತವಾಗಿದೆ. ಕನಸಿನಲ್ಲಿ ದೀಪವನ್ನ ನೋಡುವುದು. ಕನಸಿನಲ್ಲಿ ದೀಪ ಉರಿಯುತ್ತಿರುವುದನ್ನ ಕಂಡರೆ ಇದು ಕೆಲವು ದೊಡ್ಡ ಕೆಲಸಗಳಲ್ಲಿ ಯಶಸ್ಸನ್ನ ಪಡೆಯುವ ಸಂಕೇತವಾಗಿದೆ. ಈ ಕನಸನ್ನು ಅನೇಕ ವಿಷಯಗಳಲ್ಲಿ ಶುಭವೆಂದು ಪರಿಗಣಿಸಲಾಗುತ್ತದೆ. ಈ ಎಲ್ಲ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.